ಮೇಲೆ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಾಮೀಜಿಯನ್ನ ಬಂಧನ ಮಾಡಲಾಗಿದೆ. ಸ್ವಾಮೀಜಿ ಲೋಕೇಶ್ವರ್ನನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ರಾಮ ಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಈಗ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ದೂರು ಕೂಡ ದಾಖಲಾಗಿದೆ. ಸ್ವಾಮೀಜಿಯನ್ನ ಬಂಧನ ಮಾಡಲಾಗಿದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮೇಕಳಿ ಗ್ರಾಮದಲ್ಲಿರುವಂತಹ ಮಠವೊಂದರ ಸ್ವಾಮೀಜಿ ಬಂಧನ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮೇಕಳಿ ಗ್ರಾಮದಲ್ಲಿ ಇರುವಂತಹ ಮಠವೊಂದರ ಸ್ವಾಮೀಜಿ ಬಂಧನ ಆಗಿದೆ. ಕೇಸ್ ದಾಖಲಾಯಿತು. ಕೇಸ್ ದಾಖಲಾದ ನಂತರದಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ. ಅಪ್ರಾಪ್ತೆಯ ಮೇಲೆ ಲೋಕೇಶ್ವರ ಸ್ವಾಮೀಜಿ ಅತ್ಯಾಚಾರ ನಡೆಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರೋದು. ಆ ಸಂಬಂಧ ಎಫ್ಐಆರ್ ಕೂಡ ದಾಖಲಾಯಿತು. ಆ ನಂತರದಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಪ್ರಾಪ್ತೆಯನ್ನ ಲಾಡ್ಜ್ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂತ ಆರೋಪ ಇದೆ. ವಿಭೂತಿ ಧರ್ಮ ಗ್ರಂಥಗಳು ಇರಬೇಕಾದಂತ ಮಠದಲ್ಲಿ ಲಾಂಗು ಮಚ್ಚು. ಸ್ವಾಮೀಜಿ ಬಂಧನ ಆಗ್ತಾ ಇದ್ದಂತೆ ಮಠಕ್ಕೆ ಮೇಕಳಿ ಗ್ರಾಮಸ್ಥರು ಭೇಟಿಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕೇಶ್ವರ ಸ್ವಾಮೀಜಿ ಮಠದಲ್ಲಿ ಲಾಂಗು ಮಚ್ಚು ಪತ್ತೆಯಾಗಿದೆ. ಸ್ವಾಮೀಜಿ ಬಗ್ಗೆ ಹಲವು ಬಾರಿ ಪೊಲೀಸರ ಗಮನಕ್ಕೆ ತಂದಿದ್ದೇವೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಓಸಿ ಮಟ್ಕಾ ನಂಬರ್ ಹೇಳುವಂತ ಕೆಲಸವನ್ನ ಈ ಸ್ವಾಮೀಜಿ ಮಾಡ್ತಾರೆ. ಹಣದ ಆಸೆಗೆ ಬೇರೆ ಜಿಲ್ಲೆಯ ಜನರೇ ಈ ಮಠಕ್ಕೆ ಹೆಚ್ಚಾಗಿ ಬರೋದು. ಯಾವುದೇ ಕಾರಣಕ್ಕೂ ಕೂಡ ಸ್ವಾಮೀಜಿಯನ್ನ ಬಿಡುಗಡೆ ಮಾಡಬಾರದು ಅಂತ ಅಲ್ಲಿನ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಗಂಭೀರವಾದಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇರೋದು ಈ ಸ್ವಾಮೀಜಿಯ ವಿರುದ್ಧ. ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಾಮೀಜಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ಮಠದಲ್ಲಿ ಏನಿರಬೇಕೋ ಅದಿಲ್ಲ, ಮಠದಲ್ಲಿ ಏನ್ ಹೇಳಬೇಕೋ ಅದಿಲ್ಲ. ಈಗ ಕೇಳಿ ಬರ್ತಾ ಇರುವಂತಹ ಆರೋಪ ಬಹಳ ಗಂಭೀರವಾಗಿದೆ. ವಿಚಾರಣೆ ಯಾವ ಹಂತದಲ್ಲಿ ನಡೀತಾ ಇದೆ? ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಅಶ್ವಿನಿ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಮೇಕಳಿ ಗ್ರಾಮದಲ್ಲಿ ಏನೋ ಒಂದು ರಾಮ ಮಂದಿರ ಇತ್ತು. ಆ ರಾಮ ಮಂದಿರಕ್ಕೆ ಏನಂತಂದ್ರೆ ಓರ್ವ ಇವರು ಲೋಕೇಶ್ವರ ಸ್ವಾಮೀಜಿ ಅಂತ ಏನಿದ್ರು, ಇವರ ವಿರುದ್ಧ ಈಗಾಗಲೇ ಏನಂತಂದ್ರೆ ತಾವು ಹೇಳಿದಂಗೆ ಗಂಭೀರ ವಿವಾದದ ಏನನ್ನು ಸುಳಿಯಲ್ಲಿ ಈಗ ಈ ಸ್ವಾಮೀಜಿ ಸಿಕ್ಕಾಕೊಂಡಿರುವಂತದ್ದು. ಮತ್ತು ವಿಶೇಷವಾಗಿ ಈಗಾಗಲೇ ಈ ಸ್ವಾಮೀಜಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಕಾರಾಗೃಹ ವಾಸವನ್ನು ಅನುಭವಿಸಿದ್ದಾರೆ. ಯಾಕಂತಂದ್ರೆ ಅಪ್ರಾಪ್ತ ಬಾಲಿಕೆಯ ಮೇಲೆ ಏನೋ ಒಂದು ಲೈಂಗಿಕ ದೌರ್ಜನ್ಯದ ಏನೊಂದು ಕೇಸ್ ದಾಖಲಾಗಿತ್ತು 2 ದಿನಗಳ ಮುಂಚೆ. ಆ ಕೇಸ್ ದಾಖಲಾದ್ರೆ ಬೆನ್ನಲ್ಲೇ ಸ್ವಾಮೀಜಿ ಏನು ಕಾರಾಗೃಹ ಸೇರುವ ಹಿನ್ನೆಲೆ ಮೇಕಳಿ ಗ್ರಾಮಸ್ಥರೆಲ್ಲ ಏನಂತಂದ್ರೆ ಸ್ವಾಮೀಜಿ ವಿರುದ್ಧ ಸಾಕಷ್ಟು ಅಸಮಾಧಾನ ಹೊರಗೆ ಹಾಕಿ ಕೆಲವು ಅಂಶಗಳನ್ನು ಬಹಿರಂಗಪಡಿಸಿ ಮೊದಲಿಂದಲೂ ಸ್ವಾಮೀಜಿಯ ನಡವಳಿಕೆ ಬಗ್ಗೆ ಸಾಕಷ್ಟು ಟೀಕೆಗಳನ್ನು ಇಲ್ಲಿಯ ಗ್ರಾಮಸ್ಥರು ಮಾಡುತ್ತಿದ್ದರು. ಇಂತಹದೊಂದು ಅಪ್ರಾಪ್ತ ಬಾಲಿಕೆ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಆ ಮಠಕ್ಕೆ ಏನಂತಂದ್ರೆ ಅಲ್ಲಿಯ ಗ್ರಾಮಸ್ಥರು ಎಲ್ಲರೂ ಸೇರಿ ಹೋಗಿ ಮಠದಲ್ಲಿ ಒಂದ್ ಸ್ವಲ್ಪ ಪರಿಶೀಲನೆ ನಡೆಸಿದಾಗ ಅಲ್ಲಿ ಮಾರಕಾಸ್ತ್ರಗಳು ಕಂಡು ಬಂದಿದ್ದು. ಏನಂತಂದ್ರೆ ಸ್ವತಃ ಅಲ್ಲಿನ ಗ್ರಾಮಸ್ಥರುಗಳನ್ನ ಅದನ್ನು ವಿಡಿಯೋ ಮುಖಾಂತರ ಮಾಡಿ ಅವರೇ ಸ್ವಾಮೀಜಿ ವಿರುದ್ಧ ಹಲವಾರು ಆರೋಪಗಳನ್ನು ಈಗಾಗಲೇ ಬಹಿರಂಗಪಡಿಸಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡುವುದಾಗಿ ಈಗ ಸದ್ಯ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಸ್ವಾಮೀಜಿ ಹಿನ್ನೆಲೆ ಏನು, ಇವರು ಮೊದಲಿಂದ ಯಾವೆಲ್ಲ ಚಟುವಟಿಕೆಗಳನ್ನು ಬರ್ತಾ ಇದ್ವು ಅನ್ನುವ ಕೆಲವು ಆರೋಪಗಳನ್ನು ಗ್ರಾಮಸ್ಥರು ಮಾಡ್ತಾ ಇದ್ರೆ, ಪೊಲೀಸರು ಮಾತ್ರ ಪರಿಶೀಲನೆ ಆಗುವವರೆಗೂ ಯಾವುದೇ ಮಾಹಿತಿ ನೀಡಲು ಸಾಧ್ಯವಿಲ್ಲ ಅನ್ನೋ ಹೇಳುವ ಮುಖಾಂತರ ಪರಿಶೀಲನೆಯನ್ನು ಮುಂದುವರಿಸಲಿದ್ದಾರೆ. ಅಶ್ವಿನಿ. ಓಕೆ ಸಿದ್ದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.